ಮುತ್ತೈದೆ ಹೆಂಗಸರು ಅಪ್ಪಿತಪ್ಪಿಯೂ ಮನೆಯಲ್ಲಿ ಇಂತಹ ತಪ್ಪು ಕೆಲಸಗಳನ್ನು ಮಾಡಬೇಡಿ. ಇದು ನಿಮ್ಮನ್ನು ಜೀವನ ಪೂರ್ತಿ ಕಷ್ಟಕ್ಕೆ ಸಿಲುಕಿಸುತ್ತದೆ. ಜೀವನ ಹಾಳಾಗುವುದರ ಜೊತೆಗೆ ನೀವು ಬದುಕಿರುವ ತನಕ ಕಣ್ಣೀರು ಹಾಕುವ ಪರಿಸ್ಥಿತಿಗಳು, ಸಾಲ ಮಾಡುವ ಪರಿಸ್ಥಿತಿಗಳು, ಇದ್ದಕ್ಕಿದ್ದ ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ದೊಡ್ಡ ಗಂಡಾಂತರಕ್ಕೆ ತಂದುಕೊಡುವಂತಹ ಸಮಸ್ಯೆಗಳು ಎದುರಾಗತ್ತೆ. ಅಂತಹ ತಪ್ಪು ಯಾವುದು? ಆ ತಪ್ಪುಗಳಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ಅದಕ್ಕೆ ಪರಿಹಾರ ಹೇಗೆ ಮಾಡಿಕೊಳ್ಬೇಕು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಪ್ರತಿದಿನ ಇಂತಹ ಸಮಸ್ಯೆಗಳು, ಪರಿಹಾರದ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಉಚಿತವಾಗಿಯೇ ಲಭ್ಯವಾಗುತ್ತೆ. ಸ್ತ್ರೀ ಪುರುಷ ಆಕರ್ಷಣೆ, ಸಾಲದ ಸಮಸ್ಯೆಗಳು, ಮಾಟಮಂತ್ರದ ಪರಿಹಾರಗಳು, ಯಾವುದೇ ಗೌಪ್ಯ ತೊಂದರೆಗಳಿದ್ದರೂ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಶಾಶ್ವತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ. ಇನ್ನು ಮುತ್ತೈದೆ ಹೆಂಗಸರು ಮನೆಯಲ್ಲಿ ಮಾಡುವಂತಹ ಕೆಲವು ತಪ್ಪು ಕೆಲಸಗಳೇ ಅವರ ಒಂದು ಜೀವನದ ಸಮಸ್ಯೆಗೆ ಕಾರಣವಾಗುತ್ತದೆ. ಹೇಳಿ ಕೇಳಿ ಮುತ್ತೈದೆ ಹೆಂಗಸರು ಮನೆಯಲ್ಲಿ ಆಧಾರ ಸ್ತಂಭವಿದ್ದ ಹಾಗೆ. ಅಂತಹ ಹೆಂಗಸರು ಮನೆಯಲ್ಲಿ ಅಪ್ಪಿತಪ್ಪಿಯೂ ಮಾಡುವಂತಹ ಕೆಲವು ಕೆಟ್ಟ ಕೆಲಸಗಳು, ಮನೆಯಿಂದ ಗಂಡ ಹೊರಗೆ ಹೋದಾಗ ಪಕ್ಕದ ಮನೆ ಅವರ ಜೊತೆಯಲ್ಲಿ ಅಥವಾ ಕೆಳಗಡೆ ಮನೆಯವರ ಜೊತೆಯಲ್ಲಿ, ನೆರೆ ಮನೆಯವರ ಜೊತೆಯಲ್ಲಿ ಬೇರೆಯವರ ಮನೆ ವಿಷಯಗಳನ್ನು ಮಾತಾಡಲೇಬಾರದು. ಅವರ ಮನೆಯ ಕೆಟ್ಟ ಸಮಸ್ಯೆಗಳೆಲ್ಲವೂ ಬಂದು ನಿಮ್ಮ ಮನೆಗೆ ಒಕ್ಕರಿಸಿಕೊಳ್ಳುತ್ತೆ. ಇನ್ನು ಮುತ್ತೈದೆ ಹೆಂಗಸರು ಸಂಜೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೆಟ್ಟ ಮಾತುಗಳಿಂದ ಬೈಯುವುದಾಗಲಿ ಅಥವಾ ನಿದ್ರೆ ಮಾಡುವುದಾಗಲಿ ಅಥವಾ ಕಣ್ಣೀರು ಹಾಕುವುದಾಗಲಿ ಮಾಡಬೇಡಿ. ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುವ ಸಮಯದಲ್ಲಿ ಇಂತಹ ದುರ್ಘಟನೆಗಳು ನಡೆಯುತ್ತಿದ್ದರೆ ಅದು ಅವಮಾನ ಮಾಡಿದ ಹಾಗೆ. ಕೆಟ್ಟ ಮಾತುಗಳಿಂದ ಬೈಯುತ್ತಿದ್ದರೆ ಅದು ಲಕ್ಷ್ಮಿ ಸಹಿಸಿಕೊಳ್ಳುವುದಿಲ್ಲ. ಮುತ್ತೈದೆ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದರೆ ಅದು ದೋಷವು ಖಂಡಿತವಾಗಿಯೂ ಬರುತ್ತದೆ. ಮಹಾಲಕ್ಷ್ಮಿ ಅಂತಹ ಮನೆಗೆ ಪ್ರವೇಶ ಮಾಡುವುದಿಲ್ಲ. ಇನ್ನು ಮುತ್ತೈದೆ ಹೆಂಗಸರು ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿಯೂ ಮುಟ್ಟಿನ ಸಮಯದಲ್ಲಿ ತುಳಸಿ ಗಿಡ ಮುಟ್ಟುವುದು, ದೇವರ ಪೂಜೆ ಮಾಡುವುದು, ಇಂತಹ ತಪ್ಪು ಕೆಲಸಗಳನ್ನು ಮಾಡಬೇಡಿ. ಇದರಿಂದ ಮನೆಗೆ ಒಳಿತು ಆಗುವುದಿಲ್ಲ, ಕಷ್ಟಗಳು ಹೆಚ್ಚಾಗುತ್ತೆ, ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತೆ, ಜೀವನ ಪೂರ್ತಿ ಕಣ್ಣೀರು ಹಾಕುವ ಸಾಧ್ಯತೆ ಇರುತ್ತೆ. ಇಂತಹ ತಪ್ಪುಗಳನ್ನು ಮಾಡಿ ಈಗಾಗಲೇ ನಿಮಗೆ ಸಮಸ್ಯೆಗಳು ಬಂದಿದ್ದರೆ ಯಾವುದಕ್ಕೂ ಚಿಂತೆ ಮಾಡಬೇಡಿ. ಮನೆಗೆ ಇರುವಂತಹ ದೋಷಗಳು ಪರಿಹಾರ ಆಗಬೇಕು ಅಂತ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮನೆಯಲ್ಲಿ ಮಾಡಿಸುವುದರಿಂದ ಮನೆಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವೂ ಲಭಿಸುತ್ತೆ. ಹಾಗೂ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಪರಿಹಾರವನ್ನು ತಿಳಿಸಿಕೊಡುತ್ತಾರೆ.